ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ದೇವರನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು, ಎಷ್ಟು ಬಾರಿ ಪೂಜಿಸಿದರೆ ಒಳ್ಳೆಯದು? ಭಗವಂತನನ್ನು ಸ್ಮರಿಸಲು ಯಾವುದೇ ನಿಗದಿತ ಸಮಯವಿಲ್ಲ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ನೀವು ಬಯಸಿದಾಗ ಅವರಿಗೆ ಪೂಜಿಸಬಹುದು. ಆದರೆ ಹಿಂದೂ ಧರ್ಮಗಳಲ್ಲಿ ಪೂಜೆಗೆ ಕೆಲವು ವಿಶೇಷ ನಿಯಮಗಳನ್ನು ಮಾಡಲಾಗಿದೆ. ಈ ನಿಯಮಗಳನ್ನು ಅನುಸರಿಸುವುದು ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ಪೂಜೆಯ ವಿಚಾರದಲ್ಲಿ ನಾವು ಅನೇಕ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ನಾವು ಪೂಜೆಯ ವಿಚಾರದಲ್ಲಿ ಮಾಡುವ ತಪ್ಪುಗಳು ನಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ. ಹಾಗಾಗಿ ನಿಯಮಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ದೇವರನ್ನು ದಿನಕ್ಕೆ ಎಷ್ಟು ಬಾರಿ ಪೂಜಿಸಬೇಕು? ಸನಾತನ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಪ್ರತಿ ಮನೆಯಲ್ಲೂ ಕೆಲವು ದೇವತೆಗಳನ್ನು ಪೂಜಿಸಲಾಗುತ್ತದೆ. ದೈನಂದಿನ ಪೂಜೆಯನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುವುದಿಲ್ಲ. ಇದು ಮನೆಯ ವಾತಾವರಣವನ್ನು ಉತ್ತಮವಾಗಿರಿಸುತ್ತದೆ ಎಂದು ನಂಬಲಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ದೇವರನ್ನು ದಿನಕ್ಕೆ 5 ಬಾರಿ ಪೂಜಿಸಬೇಕು. ಹಾಗೆಯೇ ನೀವು ಪೂಜಿಸುವ ಸಮಯದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಿ. ಪೂಜೆಯ ಸಮಯವು ಋತುವಿನಿಂದ ಋತುವಿಗೆ ಬದಲಾಗಬಹುದು. ಒಟ್ಟಿನಲ್ಲಿ ಯಾವ ಸಮಯದಲ್ಲಿ ಪೂಜಿಸಬೇಕು? ಸ್ನಾನ ಮಾಡದೆ ದೇವರನ್ನು ಪೂಜಿಸಬಹುದೇ? ಸಂಜೆಯ ಪೂಜೆಯ ನಿಯಮಗಳು ಯಾವುವು? ಇವುಗಳ ಕುರಿತು ತಿಳಿಯೋಣ. ಪೂಜೆಗೆ ಸರಿಯಾದ ಸಮಯ. ಭಗವಂತನನ್ನು ಸ್ಮರಿಸಲು ಯಾವುದೇ ನಿಗದಿತ ಸಮಯವಿಲ್ಲ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ನೀವು ಬಯಸಿದಾಗ ಅವರಿಗೆ ಪೂಜೆ ಮಾಡಬಹುದು. ಆದರೆ ಧರ್ಮಗ್ರಂಥಗಳು ದೇವರ ಆರಾಧನೆಯ ಸಮಯವನ್ನು ಹೇಳುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಮುಂಜಾನೆ 4:30ರಿಂದ 5ರವರೆಗೆ ಮೊದಲನೇ ಪೂಜೆಯನ್ನು ಮಾಡಬೇಕು. ಎರಡನೇ ಪೂಜೆಯನ್ನು ಬೆಳಿಗ್ಗೆ 9 ಗಂಟೆಗೆ ಮಾಡಬೇಕು ಮತ್ತು ಮಧ್ಯಾಹ್ನದ ಪೂಜೆಯನ್ನು ಮಧ್ಯಾಹ್ನ 12 ಗಂಟೆಗೆ ಮಾಡಬೇಕು. ಸಂಜೆ ಪೂಜೆಯನ್ನು 4:30ರಿಂದ 6ರ ಒಳಗೆ ಹಾಗೂ ರಾತ್ರಿ ಪೂಜೆ 9 ಗಂಟೆಗೆ ಮಾಡಬಹುದು. ಸಂಜೆಯ ಪ್ರಾರ್ಥನೆಗೆ ಸೂಕ್ತ ಸಮಯ. ಪೂಜೆಯ ಸಮಯ ಬೆಳಿಗ್ಗೆ ಅಥವಾ ಸಂಜೆಯಾಗಿರಬಹುದು. ಹಿಂದೂ ಧರ್ಮದಲ್ಲಿ ದಿನಕ್ಕೆ 5 ಬಾರಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದು ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಸಂಜೆಯ ಬಗ್ಗೆ ಮಾತನಾಡುವುದಾದರೆ ಸೂರ್ಯಾಸ್ತದ 1 ಗಂಟೆ ಮೊದಲು ಮತ್ತು ಸೂರ್ಯಾಸ್ತದ ನಂತರ 1 ಗಂಟೆ ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ. ಸಂಜೆ ಪೂಜೆಯನ್ನು ಎಂದಿಗೂ ರಾತ್ರಿಯಲ್ಲಿ ಮಾಡಬಾರದು. ಹಾಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಬಹುದು. ಸ್ನಾನ ಮಾಡದೆ ಪೂಜೆ ಮಾಡಬಹುದಾ? ಒಬ್ಬ ವ್ಯಕ್ತಿಯು ಯಾವುದೇ ಕಾರಣದಿಂದ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಅವನು ಭಕ್ತಿ ಮತ್ತು ಪೂಜಾ ಶುದ್ಧತೆಯನ್ನು ಹೊಂದಿರಬೇಕು. ನೀವು ಮಾನಸಿಕ ಪೂಜೆ ಮಾಡುತ್ತಿದ್ದರೆ ಅಥವಾ ಮಂತ್ರಗಳನ್ನು ಪಠಿಸುತ್ತಿದ್ದರೆ ಅದಕ್ಕಾಗಿ ಸ್ನಾನ ಮಾಡಲು ಯಾವುದೇ ಒತ್ತಾಯವಿಲ್ಲ. ನೀವು ಸ್ನಾನ ಮಾಡದೆ ಎಲ್ಲಿಯಾದರೂ ದೇವರ ಮೇಲೆ ಮಾನಸಿಕ ಪೂಜೆ ಮತ್ತು ಧ್ಯಾನ ಮಾಡಬಹುದು. ಸಂಜೆಯ ಪ್ರಾರ್ಥನೆಯ ನಿಯಮಗಳು. ಸಂಜೆಯ ಪ್ರಾರ್ಥನೆಯ ಸಮಯದಲ್ಲಿ ಶಂಖ ಅಥವಾ ಗಂಟೆಗಳನ್ನು ಬಾರಿಸುವುದನ್ನು ತಪ್ಪಿಸಿ. ಸೂರ್ಯಾಸ್ತದ ನಂತರ ದೇವರು ಮತ್ತು ದೇವತೆಗಳು ಮಲಗುತ್ತಾರೆ ಎಂದು ನಂಬಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಶಂಖ ಅಥವಾ ಗಂಟೆ ಬಾರಿಸುವುದು ಅವರ ವಿಶ್ರಾಂತಿಗೆ ಭಂಗ ತರಬಹುದು. ಸಂಜೆ ಪೂಜೆ ಮಾಡುವಾಗ ದೇವರಿಗೆ ಹೂವುಗಳನ್ನು ಅರ್ಪಿಸುವುದನ್ನು ತಪ್ಪಿಸಿ. ಧರ್ಮಗ್ರಂಥಗಳ ಪ್ರಕಾರ ಸಂಜೆ ಹೂವುಗಳನ್ನು ಕತ್ತರಿಸುವುದು ಶುಭವಲ್ಲ. ಹಾಗೆ ಮಾಡುವುದರಿಂದ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸೂರ್ಯಾಸ್ತದ ನಂತರ ತುಳಸಿಯನ್ನು ಸ್ಪರ್ಶಿಸುವುದನ್ನು ಸಹ ನಿಷೇಧಿಸಲಾಗಿದೆ. ಆದ್ದರಿಂದ ಪೂಜೆಯ ಸಮಯದಲ್ಲಿ ತುಳಸಿ ಎಲೆಗಳನ್ನು ಅರ್ಪಿಸಬಾರದು. ಇದನ್ನು ಮಾಡುವುದರಿಂದ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪ್ರತಿಯೊಂದು ಮಂತ್ರದಲ್ಲಿ ದೈವಿಕ ಶಕ್ತಿ ಇರುತ್ತದೆ. ಮಂತ್ರಗಳ ಮೂಲಕ ದೇವರ ಆರಾಧನೆಯಿಂದ ಜೀವನ ಉತ್ತಮವಾಗಿರುತ್ತದೆ. ಮುಂಜಾನೆ ಎದ್ದ ಕೂಡಲೇ ಮಂತ್ರಗಳ ಪಠಣೆಯಿಂದ ದೇಹಾರೋಗ್ಯ, ಮನಸ್ಸಿನ ಆರೋಗ್ಯ ವೃದ್ಧಿಯಾಗಿ ಉತ್ತಮ ಜೀವನ ಸಿಗುತ್ತದೆ. ಗಣೇಶ ಮಂತ್ರ. ಮೊದಲ ಪೂಜಿತ ವಿಘ್ನ ವಿನಾಶಕ ಗಣಪನಿಗೆ ಮೊದಲ ನಮನ ಸಲ್ಲಿಸಿದರೆ ದಿನವೆಲ್ಲ ಶುಭವಾಗಿರುತ್ತದೆ. ಓಂ ಗಣಪತಯೇ ನಮಃ ಎಂದು ದಿನ ಬೆಳಗ್ಗೆ ಪಠಿಸುವುದರಿಂದ ಕಾರ್ಯಸಿದ್ಧಿ, ವಿಘ್ನನಾಶ, ಬುದ್ಧಿವಂತಿಕೆ, ಅದೃಷ್ಟ ಲಭಿಸುತ್ತದೆ. ಗಾಯತ್ರಿ ಮಂತ್ರ. ವೈದಿಕ ಮಂತ್ರ ಓಂ ಭೂರ್ಭುವಸ್ವಃ ಬೆಳಗ್ಗೆ ಪಠಿಸುವುದು ತುಂಬ ಶ್ರೇಷ್ಠ. ಗಾಯತ್ರಿ ಮಂತ್ರವು ಸೂರ್ಯನ ದೇವತೆಯಾದ ಸಾವಿತ್ರಿಗೆ ಸಮರ್ಪಿತವಾಗಿದೆ. ಸೂರ್ಯನ ಕೃಪೆ ಬುದ್ಧಿವಂತಿಕೆ, ಸ್ಪಷ್ಟತೆ, ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ಶಿವ ಮಂತ್ರ. ಶಿವನ ಮಹಾಮೃತ್ಯುಂಜಯ ಮಂತ್ರ ಜಪಿಸುವುದರಿಂದ ಶಾಂತಿ, ಜಯ, ಧೈರ್ಯ ಸಿಗುತ್ತದೆ. ಆಂಜನೇಯ ಮಂತ್ರ. ಓಂ ಹನುಮಂತೆ ನಮೋ ನಮಃ ಜಪದಿಂದ ಪ್ರತಿದಿನ ನಿಮಗೆ ಶಕ್ತಿ ತುಂಬುತ್ತದೆ. ಧೈರ್ಯ ಸಿಗುವುದರ ಜೊತೆಗೆ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಹೋರಾಡುವ ಶಕ್ತಿ ಸಿಗುತ್ತದೆ. ಮಹಾಲಕ್ಷ್ಮಿ ಮಂತ್ರ. ಓಂ ಮಹಾಲಕ್ಷ್ಮಿ ನಮೋ ನಮಃ ಮಂತ್ರದಿಂದ ಆರೋಗ್ಯ, ಸಮೃದ್ಧಿ, ಉತ್ತಮ ಜೀವನ ಲಭಿಸುತ್ತದೆ. ಮನೆಯಲ್ಲಿ ಎಷ್ಟು ಬಾರಿ ಪೂಜೆ ಮಾಡುವುದು ಉತ್ತಮ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.
ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.